ನಮಸ್ಕಾರ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಕೇಳೋಣ. ಒಂದು ರಾತ್ರಿ ಒಬ್ಬ ವ್ಯಕ್ತಿ ದುಸ್ವಪ್ನವನ್ನು ಕಂಡ. ಇದು ಅವನು ಕಂಡ ಅತ್ಯಂತ ಭಯಾನಕ ಕನಸಾಗಿತ್ತು. ಕನಸಿನಲ್ಲಿ ಅವನು ಮರುಭೂಮಿಯಲ್ಲಿ ನಡೆಯುವುದನ್ನು ಕಂಡ. ಹೇಗಾದರೂ ಮಾಡಿ ಅಲ್ಲಿಂದ ಹೊರಬರಬೇಕೆಂದು ಪ್ರಯತ್ನದಲ್ಲಿ ಇರುತ್ತಾನೆ. ಅವನು ಅಲ್ಲಿಗೆ ಹೇಗೆ ಬಂದನೆಂದು ಅವನಿಗೆ ತಿಳಿದಿರಲಿಲ್ಲ. ಆದರೆ ಅವನು ಆ ಮರುಭೂಮಿಯಲ್ಲಿ ಕಳೆದು ಹೋಗಿದ್ದನು ಎಂದು ಆಗಷ್ಟೇ ಅವನಿಗೆ ತಿಳಿಯಿತು. ಒಬ್ಬಂಟಿಯಾಗಿದ್ದೇನೆಂದು. ಅವನು ಕೆಳಗೆ ನೋಡಿದಾಗ ಅವನು ತನ್ನ ಕೈಯಲ್ಲಿ ಮಚ್ಚನ್ನು ಹಿಡಿದಿದ್ದಾನೆಂದು ಅವನು ಅರಿತುಕೊಂಡ. ಉದ್ದವಾದ ತಣ್ಣನೆಯ ಸ್ಟೀಲ್ ಬ್ಲೇಡ್ ರೇಜರ್ ಚೂಪಾಗಿ ಕಾಣುತ್ತದೆ. ಬಿಸಿಲು ಜಳಪಿಸುತ್ತಿದ್ದು ಬಿಸಿಗಾಳಿ ಜೋರಾಗಿತ್ತು. ಆ ವ್ಯಕ್ತಿ ವಿಪರೀತವಾಗಿ ಬೆವರುತ್ತಿದ್ದ. ಆದರೆ ಅವನಿಗೆ ತಾನು ಎಲ್ಲಿಗೆ ಹೋಗುತ್ತಿದ್ದೇನೆಂದು ತಿಳಿಯುತ್ತಿರಲಿಲ್ಲ. ಅವನು ನಡೆಯುತ್ತಲೇ ಇದ್ದ. ಸ್ವಲ್ಪ ಸಮಯದ ನಂತರ ಅವನು ದೂರದಲ್ಲಿ ಒಂದು ಕಪ್ಪು ಆಕೃತಿಯನ್ನು ನೋಡುತ್ತಾನೆ. ಅವನು ಆ ಆಕೃತಿಯ ಬಳಿ ಸಮೀಪಿಸುತ್ತಿದ್ದಂತೆ ಅವನು ಮರಳಿನಲ್ಲಿ ಮಲಗಿರುವ ವ್ಯಕ್ತಿ ಎಂದು ಅವನಿಗೆ ತಿಳಿಯುತ್ತದೆ. ಅವನು ತುಂಬಾ ಒಂಟಿತನವನ್ನು ಅನುಭವಿಸುತ್ತಿದ್ದ. ಆದ್ದರಿಂದ ಅವನು ಇನ್ನೊಬ್ಬ ಮನುಷ್ಯನನ್ನು ನೋಡಿ ಕೃತಜ್ಞನಾಗಿದ್ದ. ಅವನು ಬೇಗನೆ ಆ ವ್ಯಕ್ತಿಯ ಬಳಿಗೆ ಓಡಿ ಅವನಿಗೆ ಸಹಾಯ ಮಾಡಲು ಬಾಗಿದ. ಅವನು ಆ ವ್ಯಕ್ತಿಯನ್ನು ತನ್ನ ಕಡೆ ತಿರುಗಿಸಿದಾಗ ಅವನು ಅವನ ಮುಖವನ್ನು ನೋಡುತ್ತಿದ್ದಂತೆ ಒಮ್ಮೆ ಗಾಬರಿಯಿಂದ ಹಿಮ್ಮೆಟ್ಟಿದ. ಆ ವ್ಯಕ್ತಿಯ ಮುಖದಲ್ಲಿ ಅವನು ತನ್ನನ್ನೇ ನೋಡುತ್ತಿದ್ದ. ಆ ಕ್ಷಣ ತೀವ್ರವಾಗಿ ಭಯಗೊಂಡ ಅವನು ಅಲ್ಲಿಂದ ಓಡಿ ಹೋಗಲು ಮುಂದಾಗುತ್ತಾನೆ. ಆ ಕ್ಷಣ ನಿಶ್ಚಲವಾಗಿ ಮಲಗಿದ್ದ ಆ ವ್ಯಕ್ತಿ ತನ್ನ ತಲೆಯ ಮೇಲೆ ಮಚ್ಚನ್ನು ಎತ್ತಿ ಏನನ್ನೂ ಯೋಚಿಸದೆ ಆ ವ್ಯಕ್ತಿ ತನ್ನನ್ನು ತಾನೇ ಸ್ವಯಂ ಪ್ರೇರಿತನಾಗಿ ಸಾಯಿಸುತ್ತಾನೆ. ಅವನು ಈಗ ತಾನೇ ಮಾಡಿದ ಕಾರ್ಯದಿಂದ ಗಾಬರಿಗೊಂಡ ಅವನು ಆಯುಧವನ್ನು ಕೈಬಿಟ್ಟ ಮತ್ತು ಮರುಭೂಮಿಯ ಮೂಲಕ ಓಡಲು ಪ್ರಾರಂಭಿಸಿದ. ಆ ಸ್ಥಳದಿಂದ ಸಾಧ್ಯವಾದಷ್ಟು ದೂರ ಹೋಗಲು ಪ್ರಯತ್ನಿಸಿದ. ಪ್ರತಿ ಹೆಜ್ಜೆಯಲ್ಲಿ ಅವನ ಪಾದಗಳು ಮರಳಿನಲ್ಲಿ ಮುಳುಗುತ್ತಿದ್ದವು. ಆದರೆ ಅವನು ಭಯಭೀತನಾಗಿ ಮುಂದುವರಿಯುತ್ತಿದ್ದ. ಅತಿಯಾಗಿ ಓಡಿ ದಣಿದಿದ್ದ ಆತ ಸ್ವಲ್ಪ ದೂರ ತಲುಪುತ್ತಿದ್ದಂತೆ ಕೊನೆಗೆ ಎಡವಿ ನೆಲಕ್ಕೆ ಬಿದ್ದ. ಮರಳಿನಲ್ಲಿ ಮಲಗಿದ್ದ ಅವನಿಗೆ ತನ್ನ ಪಾದಗಳು ತೀವ್ರವಾಗಿ ನೋಯುತ್ತಿದ್ದವು. ಆಗ ಆತ ತನ್ನ ಪಾದ ಉಳುಕಿದೆ ಎಂದು ಅರಿತುಕೊಂಡ. ಅವನಿಗೆ ಇನ್ನೊಂದು ಹೆಜ್ಜೆ ಇಡಲಾಗುತ್ತಿರಲಿಲ್ಲ. ಎಲ್ಲಿ ಬಿದ್ದಿದ್ದಾನೋ ಅಲ್ಲೇ ಮಲಗಿದ್ದು ಬಿಟ್ಟರೆ ಬೇರೇನೂ ಮಾಡಲಾಗಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ತಲೆ ಎತ್ತಿ ನೋಡಿದಾಗ ದೂರದಲ್ಲಿ ಏನೋ ಕಂಡಿತು. ಅದು ಒಂದು ಮನುಷ್ಯನ ಆಕೃತಿಯಾಗಿದ್ದು ಮರುಭೂಮಿಯ ವಿಶಾಲ ಹರಿವು ಮೂಲಕ ಸಮೀಪಿಸುತ್ತಿದೆ. ಆ ವ್ಯಕ್ತಿ ಸಮೀಪಿಸುತ್ತಿದ್ದಂತೆ ಅವನು ಅವನ ಮುಖವನ್ನು ಸ್ಪಷ್ಟವಾಗಿ ನೋಡುವವರೆಗೂ ಕಾಯುತ್ತಿದ್ದ. ಅವನ ಮುಖ ನೋಡಿದ ಅವನಿಗೆ ಒಂದು ಕ್ಷಣ ಗಾಬರಿ, ಏಕೆಂದರೆ ಅದು ಅವನದೇ ರೂಪವಾಗಿತ್ತು. ಆ ವ್ಯಕ್ತಿ ತನ್ನ ಕೈಯಲ್ಲಿ ಚೂಪಾದ ಮಚ್ಚನ್ನು ಹಿಡಿದಿದ್ದನು.